ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನು ಕೇಳಿದೆ, ಇದು ಭಾಳ ಹಿಂದೆ ಮಾಡಿರೋದು ಅಂತ. ತಪ್ಪು ಹಿಂದೆ ಮಾಡಿರಲಿ, ಇವತ್ತು ಮಾಡಿದ್ರೆ ತಪ್ಪೇನೆ. ಅದರಿಂದ ಹಿಂದೆ ಮಾಡಿದ್ದಿದ್ರೆ ಅದು ಯಾವತ್ತು ಆಗಿದೆ, ಯಾವ ಮಂತಲ್ಲಾಗಿದೆ, ಆಗ ಯಾವನ ಅಧಿಕಾರಿಗಳಿದ್ರು, ಯಾರದಕ್ಕೆ ಕಾರಣ. ಅದನ್ನೇನು ಹಿಡಿಯೋದು ಏನು ದೊಡ್ಡ ಕೆಲಸ ಇಲ್ಲ ರೀ. ಇದು ತೊಗೊಂಡೋಗೋದು ಹೆಂಗೆ, ಊಟ ಇದೆಲ್ಲ ತರ್ತಾರಲ್ಲ, ಊಟದ ಬಾಕ್ಸಲ್ಲಿ ಕೆಳಗಡೆ ಇವೆಲ್ಲ ಇಡ್ತಾರೆ, ಮೇಲೆ ಊಟ ಇಟ್ಕೊಂಡು ಹೋಗ್ತಾರೆ. ಆಮೇಲಿಂದ ಅದ್ರ ಜೊತೆಯಲ್ಲಿ ಅಲ್ಲಿರೋ ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಸೆಗೆ ಒಳಗಾಗಿರ್ತಾರೆ. ಅದರಿಂದ ಅವರು ಇದು ನಡೀತಕ್ಕಂಥದ್ದು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಸರಿಯಾಗಿ ಹಿಡಿತಾ ಇಟ್ಕೊಂಡು ಮಾಡಬೇಕು. ಈಗೇನೋ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ, ನೋಡೋಣ ಅದೇನು ಮೆಸೇಜನ್ನು ಇಲಾಖೆಯಲ್ಲಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಮೇಲೆ ತೀರ್ಮಾನ. ಆಯಿತು, ಕುಮಾರಸ್ವಾಮಿ ಅವರು ಇದರಲ್ಲಿ ಅವರು ಕುಮಾರಸ್ವಾಮಿ ಅವರು ಅಲ್ಲಿ ನಕ್ಸಲರು ಇರಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಈ ಮಾವಿನ ಹಣ್ಣಿನೊಳಗಡೆ ಹುಳ ಸೇರ್ಕೊಂಡ್ಬಿಡ್ತದೆ. ಹುಳ ಎಲ್ಲ ಸೋಯ್ತು ಅಂತ ಏನಾದ್ರು ತೂತ ಇರ್ತದ? ತೂತ ಇರೋದೇ ಇಲ್ಲ. ಹಂಗೆ ನಕ್ಸಲರಿರಲಿ, ಟೆರರಿಸ್ಟ್ ಇರಲಿ, ಇವರೆಲ್ಲರೂ ಕೂಡ ಎಲ್ಲಿ ಯಾವಾಗ ಸೇರ್ಕೊಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿದ್ದಾರೆ ಅಂತ ಅವ್ರು ಹೇಳ್ಬೋದು, ರಾಜಕಾರಣಕ್ಕೋಸ್ಕರ ನಾವು ಅವರ ಆಫೀಸಲ್ಲೇ ಅವರೇ ಅಂತ ನಾವು ಹೇಳ್ಬೋದು. ಅದರಿಂದ ನಕ್ಸಲರು ಮತ್ತು ಟೆರರಿಸ್ಟ್ಗೆ ನಮ್ಮೆಲ್ಲರಿಗಿನ್ನ ಬುದ್ಧಿವಂತಿರ್ತಾರೆ ಅವರು. ಯಾರಿಗೂ ಗೊತ್ತ. ನಾನು ಹೇಳ್ದಲ್ಲ, ಮಾವಿನ ಹಣ್ಣಿನ ಒಳಗಡೆ ಹುಳ ಸೇರುತ್ತಲ್ಲ, ಗೊತ್ತಾಗುತ್ತೆ. ಎಲ್ಲ ತೂತ ಇದ್ದರೆ ನೀವು ಅನ್ಕೊಂತೀರ ಹುಳ ಹೋಗೋಯ್ತು ಒಳಗಡೆ ಅಂತ ಇಟ್ಕೋಬೋದು. ಗೊತ್ತೇ ಆಗೋದಿಲ್ಲ, ನೀವು ಕಟ್ ಮಾಡಿದಾಗಲೇ ಗೊತ್ತಾಗೋದು. ಹಂಗೆ ಈ ಟೆರರಿಸ್ಟ್ದು ಅಷ್ಟೇ. ಅವರು ಸೇರಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಸೇರ್ತಾರೆ. ಈಗ ಇಂದಿರಾ ಗಾಂಧಿ ಕೊಂದಾಕ್ದವ್ರು ಯಾರು ಒಳಗಿದ್ದವರೇ ತಾನೇ ಮಾಡಿದ್ದು, ಹೊರಗಡೆಯವ್ರೇನು ಬಂದು ಮಾಡಲಿಲ್ವಲ್ಲ. ಹಾಗೆ ಯಾವತ್ತೂ ಒಳಗಡೆ ಸೇರಿದವರೇ ಸೇರ್ಕೊಂಡವರಿಂದನೇ ಅನಾಹುತ ಆಗೋದು. ಯಾವ ಶಾಸಕರು? ಅವರು ಇದ್ರಲ್ಲಪ್ಪ, ಅವರು ಇದ್ರು ನೋಡಿ. ಶಾಸಕರನ್ನ ನಕ್ಸಲರು ಅಂತ ಹೋಲಿಸಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಬೇರೆ ಬೇರೆ ಈಗ ಅವ್ರು ಹೇಳೋದು ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತೆ. ಅವರೆಲ್ಲ ಟೆರರಿಸ್ಟ್, ನಕ್ಸಲರೇ ಅವರೆಲ್ಲ. ನಾನು ಹೇಳೋದು ಅಂಥ ಸಂದರ್ಭನ ಗಮನದಲ್ಲಿ ಇಟ್ಕೊಂಡು ಅವ್ರೇನಾದ್ರು ಹೇಳಿರ್ಬೋದು. ಆದರೆ ಈ ಟೆರರಿಸ್ಟು, ನಕ್ಸಲಿಟ್ಸು ಮತ್ತು ಯಾರು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಜನ, ಅವರು ಯಾವಾಗ ಎಲ್ಲಿ ಸೇರ್ತಾರೆ, ಯಾವ ಥರ ಸೇರ್ತಾರೆ ಅನ್ನೋದನ್ನ ಊಹೆನ ಯಾರು ಕೂಡ ಮಾಡಲಿಕ್ಕಾಗೋದಿಲ್ಲ.